ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಈಗಾಗಲೇ ನಾವು ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಬಿಡ್ತಾ ಇದ್ದೀವಿ BDCC ಬ್ಯಾಂಕ್ ಕುರಿತಾಗಿ. ಯಾಕಂದರೆ ಇವತ್ತು ಬೆಳಗಾವಿ ಜಿಲ್ಲೆಯ ರಾಜಕೀಯ ಬೆಂಗಳೂರು ಬಿಟ್ಟರೆ ಎರಡನೇದಿದು, ಭಾಳ ದೊಡ್ಡದು ಜಿಲ್ಲೆ, ಇನ್ನೂ ಒಡೆದಿಲ್ಲ. ಹೀಗಾಗಿ ಈ ಒಂದು PKPS ಅದರ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು, ಅವುಗಳ ಮೂಲಕ ಅವರ ಸದಸ್ಯರು DCC ಬ್ಯಾಂಕಿನ ನಿರ್ದೇಶಕರನ್ನ ಆಯ್ಕೆ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ನೇರವಾಗಿ ರೈತರಿಗೆ ಸಂಬಂಧಿಸಿದ್ದು. ಈಗಾಗಲೇ ಆ ದಿಶೆಯಲ್ಲಿ ಅನೇಕ ಸಂಘಟನೆಗಳ ಜೊತೆಗೆ ಸಂಘಗಳ ಜೊತೆಗೆ ಈ ಜಿಲ್ಲೆಯ ಅನೇಕ ನಾಯಕರು ಬೆಸೆದುಕೊಂಡಿದ್ದಾರೆ ಮತ್ತು ಅವುಗಳ ಮೂಲಕ ತಮ್ಮ ರಾಜಕೀಯ ಮಾಡ್ಕೊಳ್ತಾ ಬಂದಿದ್ದಾರೆ ಇಲ್ಲಿವರೆಗೆ. ಅದರಲ್ಲೂ ಕಳೆದ 15-20 ವರ್ಷಗಳಿಂದ ಕತ್ತಿ ಸಹೋದರರು ಅಥವಾ ಕತ್ತಿಯವರ ಕುಟುಂಬ ವಿಶೇಷವಾಗಿ ಈ DCC ಬ್ಯಾಂಕಲ್ಲಿ ಬಿಟ್ಟು ಕೊಟ್ಟಿರಲಿಲ್ಲ. ಆದರೆ ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಅನಿವಾರ್ಯವಾಗಿ ನಮ್ಮ ಜಾರಕಿಹೊಳಿ ಸಹೋದರರು ಬಲಿಷ್ಠರಾದ ಮೇಲೆ, ಅದರಲ್ಲೂ ಮುಖ್ಯವಾಗಿ ಬಾಲಚಂದ್ರ ಅವರು ಜೊತೆಗೆ ಜೊಲ್ಲೆ ಅವರು ಸಹಕಾರ ಮಾಡಿದ್ರಿಂದಾಗೆ ಅವ್ರು ಹೊರಗೆ ಹೋಗುವಂಥ ಪ್ರಸಂಗ ಬಂತು. ಜೊಲ್ಲೆ ಅವರಿಗೆ ಈ ನಿಮಗೆ ಗೊತ್ತಿದ್ದಂಗೆ ಲೋಕಸಭಾ ಚುನಾವಣೆಯಲ್ಲೇ ಕತ್ತಿಯವರಿಂದ ಸಹಕಾರ ಸಿಕ್ಕಿರಲಿಲ್ಲ ಅನ್ನೋ ಸಿಟ್ಟಿನಿಂದ ಅವರು ಜಾರಕಿಹೊಳಿ ಸಹೋದರ ಜೊತೆ ಕೊಡ್ಕೊಂಡು ಈ ಕೆಲಸ ಮಾಡಿದರು. ಅದರ ಜೊತೆಗೆ ಕತ್ತಿಯವರಿಗೆ ವಿಶೇಷವಾಗಿ ಹೇಳುತ್ತಿರುವಂಥ ಹುಕ್ಕೇರಿ ಅಲ್ಲಿ ಸಹಕಾರ ಸಂಘದ ಮೇಲೆ, ವಿದ್ಯುತ್ ಸಹಕಾರ ಸಂಘದ ಮೇಲೂ ಪ್ರಭಾವ ಮಾಡ್ಕೊಂಡು ಅದನ್ನು ಕಸ್ಕೊಂಡ್ರು. ಜೊತೆಗೆ ಹೀರಾ ಶುಗರ್ ಫ್ಯಾಕ್ಟ್ರಿ ಅದರ ಬಗ್ಗೆಯೂ ಈಗ ಅದ್ರ ಕಸ್ಕೊಂಡಿದ್ದಾರೆ, ನಾವು ಬಲ್ಲೇವೆ. ಈಗ ಈ ಎಲ್ಲ ದಿಶೆಯಲ್ಲಿ ಮತ್ತಷ್ಟು ರಂಗೇರೋದು ಸಾಕಷ್ಟು ಚರ್ಚೆ ಮಾಡಿದ್ದು, ಅದು ಒಳ್ಳೆ ಹೇಳೋದ್ರಾಗ ಏನೂ ಅರ್ಥ ಇಲ್ಲ. ಆದರೆ ಇದು ಯಾವ ರೀತಿಯಾಗಿ ಇವತ್ತು ಡೆವಲಪ್ ಆಗ್ತಾ ಇದೆ ಅಂತಂದ್ರೆ, ಲಿಂಗಾಯತರು ಒಂದಾದರು ಅನ್ನೋ ಸುದ್ದಿ ನಾವೆಲ್ಲ ಈಗ ಬಿತ್ತರ್ಕೊಂಡಿದ್ವಿ, ಚರ್ಚೆ ಮಾಡಿದ್ವಿ. ಆದರೆ ಯಾರ ನೇತೃತ್ವ ಅಂದಾಗ ಸಹಜವಾಗಿ ಕತ್ತಿಯವ್ರ ಹೆಸರು ಚಲಾವಣೆಗೆ ಬರ್ತಾ ಇದೆ ಇತ್ತೀಚೆಗೆ. ಆದರೆ ಅವ್ರ ಜೊತೆಗೆ ಯಾರ್ಯಾರು ಇರ್ಬೋದು ಅನ್ನೋದಕ್ಕೂ ಸಹಿತ ಈಗ ಸಣ್ಣ ಉತ್ತರ ಸಿಗಲಿಕ್ಕೆ ಹೆಚ್ಚಿದಾವೆ. ಅದರಲ್ಲೂ ಕೆಲವು ನಮ್ಮ ಪತ್ರಕರ್ತ ಮಿತ್ರರು, ವಿಶೇಷವಾಗಿ ಈ ನಮ್ಮ ಲಕ್ಷ್ಮಣ್ ಸವದಿ ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಎಂಟ್ರಿ ಆಗ್ತಾ ಇದ್ದಾರಂತ. ಯಾಕಂದರೆ ಈ ಬೆಳಗಾವಿಯಿಂದನ ಎದ್ದಂತಹ ಜಾರಕಿಹೊಳಿ ಸಹೋದರರು ಇವತ್ತು ಮುಖ್ಯಮಂತ್ರಿ ಪದವಿಯ ಸಲುವಾಗಿ ಅಲ್ಲಿ ರಾಜ್ಯ ಮಟ್ಟದಲ್ಲೇ ಒಂದು ದೊಡ್ಡ ಪ್ರಯತ್ನ ನಡೆಸಿದ್ದಾರೆ. ಅದರಲ್ಲೂ ಸತೀಶ್ ಅವರು ಒಂದು DKC ಅವರು ಎದುರು ಹಾಕ್ಕೊಂಡು ಇವತ್ತು ತೆಗೆದುಕೊಳ್ಳೇಬೇಕು ಅಂತ. ಈ ಹಿಂದೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಎದುರು ಹಾಕ್ಕೊಂಡಿದ್ರು, ಇವತ್ತು ಸತೀಶ್ ಅವರು ಇಡೀ ಕುಟುಂಬ DKC ಅವರು ಎದುರು ಈ ಸಲ ಬಿಟ್ಟು ಕೊಡಬಾರ್ದು ಮತ್ತು ಅವ್ರು ಮುಖ್ಯಮಂತ್ರಿ ಮಾಡೋಗಿಲ್ಲ, ಆಗೋದು ನಾವು ಆಗಲಿ ಅಥವಾ ನಮ್ಮ ಸಮಾಜದವರು ಆಗಲಿ ಅನ್ನೋಂಥ ವಿಚಾರ ಶುರು ಮಾಡಲಿಕ್ಕೆ ಇಟ್ಟಿದ್ದಾರೆ. ಈಗ ಈ ನೆಲೆಯಿಂದಾಗೆ ಇನ್ನಷ್ಟು ಕಾವು ಪಡ್ಕೊಂಡಿದ್ದು ಲಕ್ಷ್ಮಣ್ ಸವದಿ ಅವರು DKC ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಎದ್ಬಿಟ್ಟದೆ ಇವತ್ತು. DKC ಅವರಿಗೂ ಗೊತ್ತದ ಇದು ಅವರ ಅಳಿವು ಉಳಿವಿನ ಪ್ರಶ್ನೆ. ಅವರು ಮುಖ್ಯಮಂತ್ರಿ ಆಗಬೇಕಂತ ಪ್ರಯತ್ನ ನಡೆಸಿದ್ದಾರೆ. ಅದರಲ್ಲಿ ದೊಡ್ಡ ಬಂಡೆಗಲ್ಲಾಗಿದ್ದು ನಮ್ಮ ಬಂಡೆಗಲ್ಲ DKC ಅವರಿಗೆ ಸಿದ್ದರಾಮಯ್ಯನವರು. ಆ ಸಿದ್ದರಾಮಯ್ಯ ಶಕ್ತಿ, ಆರ್ಥಿಕ ಶಕ್ತಿ, ಅವರ ಹಿನ್ನೆಲೆ ಶಕ್ತಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಇವತ್ತು ಅವ್ರಿಗೆ ತಮ್ಮ ಅಧ್ಯಕ್ಷ ಸ್ಥಾನ ಉಳಿಸಬೇಕು, ಜೊತೆಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಒಂದು ಕನಸಿನಿಂದಾಗ ಅವರು ಇದನ್ನು ಸರಿಸಬೇಕಾಗಿದ್ರೆ ಬದಿಗೆ. ಯಾಕೆಂದರೆ ಸತೀಶ್ ಅವರಾಗಲಿ ಅವ್ರ ಕುಟುಂಬದವರಾಗಲಿ ವಿಶೇಷವಾಗಿ ಮಹತ್ವಾಕಾಂಕ್ಷೆಗಳಿದ್ದಾರೆ ಅನ್ನೋದು ಈಗಾಗಲೇ ನಾವು ನೋಡ್ಕೊತಾ ಬಂದಿದ್ದೀವಿ. ರಾಜಕೀಯದಲ್ಲಿ ತಮ್ಮ ಬರದ ಮೇಲೆ ಬೆಳಗೋದು ಬಂದಿದ್ದಾರೆ ಮತ್ತು ರಾಜಕೀಯದಲ್ಲಿ ಒಬ್ಬರು ತೆಗೆದು ಹಾಕೋದು, ಕೆತ್ತು ಹಾಕೋದು ಸ್ವತಃ ಸತೀಶ್ ಅವರು ಅನೇಕರು ಹೇಳ್ಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ ಅವ್ರು ಮತ್ತೊಂದು ಭಾಳ ಒಳ್ಳೆಯ ಡೆವಲಪ್ಮೆಂಟ್ ಏನಾಗ್ತಾ ಇದ್ದಾರೆ, ಜನರು ಕೆಲಸ ಮಾಡಿಕೊಡುವಂಥದ್ದು. ಈಗ ನೋಡಿರಿ ಹುಕ್ಕೇರಿ ಅಂತ ಇವತ್ತು ತೆಗೆದು ಕೇಂದ್ರ ಸ್ಥಾನದಾಗ ಅದ. ಯಾಕಂದ್ರೆ ಕತ್ತಿ ಬ್ರದರ್ಸ್ ಅಲ್ಲೇ ಇದ್ದಾರೆ, ಅವರ ಕುಟುಂಬ ಅಲ್ಲೇ ಅದ ಹುಕ್ಕೇರಿಲಿ. ಅದು ವಿದ್ಯುತ್ ಸಂಘ ಅಲ್ಲೇ ಒಂದಿಷ್ಟು ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಅಲ್ಲಿ ಭೇಟಿ ಆದ ಮತ್ತು ಮೇಲಿನಲ್ಲಿ ಹೋಗ್ತಾನೂ ಇದ್ದಾರೆ. ಈಗ ಮತ್ತಷ್ಟು ಇನ್ನೂ ಜೋರಾಗ್ಯದ. ಅಂದರೆ ಜನರ ಮನವನ್ನು ಗೆಲ್ಲುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸತೀಶ್ ಅವರು. ತಾಲೂಕಿನ 57 ಗ್ರಾಮಗಳ ಸರ್ಕಾರಿ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿರುವ ಮತ್ತು ಮನೆ ಕಟ್ಟಿಕೊಂಡಿರುವ ಜನರಿಗೆ ನ್ಯಾಯ ಒದಗಿಸಲು ಶ್ರಮಿಸಲಾಗುವುದು. ಇದು ಜನಪರ ಒಂದು ಕೆಲಸ ಏನೋ ಮಾಡ್ತಾ ಇದ್ದಾರೆ, ಶುರು ಮಾಡಿದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ನಿಧಾನಕ್ಕೆ ಹುಕ್ಕೇರಿಯನ್ನು ಪೂರ್ಣ ಪ್ರಮಾಣದಲ್ಲಿ ತಾವು ತೋಡಬೇಕು ಅನ್ನುವಂಥ ನೆಲೆಗಟ್ಟಿನಲ್ಲಿ. ಮತ್ತು ಇದರಿಂದಾಗಿ ಸಹಜವಾಗಿನ ಇವತ್ತು ಕತ್ತಿಯವರಿಗೂ ಸಹಿತ ಇವತ್ತು ಅಳಿವು ಉಳಿವಿನ ಪ್ರಶ್ನೆ ತಮ್ಮ ರಾಜಕೀಯದ. ಒಂದು ಕಡೆ ಇವರು ಮುಖ್ಯಮಂತ್ರಿ ಆಗುವ ದಿಶೆಯಲ್ಲಿ
ಒಂದೊಂದು ಹೆಜ್ಜೆ ಮುಂದಿರ್ತಾ ಹೊರಟಿದ್ದಾರೆ ಸತೀಶ್ ಅವರು. ಅದೇ ಕಾಲ ಕೆಲವೊಂದು ಅನಿವಾರ್ಯ ಆಗ್ತದೆ, ರಾಜಕೀಯದಲ್ಲಿ ಒಂದಿಷ್ಟು ಬಲಿ ಆಗಬೇಕಾಗ್ತದೆ ಅಥವಾ ಬದುಕಿಸರಿಸಬೇಕಾಗ್ತದೆ, ಆ ದಿಶೆಯಲ್ಲಿ ಅದನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಅಳಿವುಳಿನ ಪ್ರಶ್ನೆ ಅದು ಬಲಿಷ್ಠ ಕುಟುಂಬದ ಒಂದು ಕಾಲಕ್ಕೆ ಉಮೇಶ್ ಕತ್ತಿ ಅವರಿದ್ದಾಗಂತೂ ಎಲ್ಲ ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು, ಉಸ್ತುವಾರಿ ಸಚಿವರು ಆಗಿದ್ದರು ಉಮೇಶ್ ಅವರು. ಅವೆಲ್ಲ ಇತಿಹಾಸ ನಿಮಗೆಲ್ಲ ಗೊತ್ತಿದ್ದ ವಿಷಯ ಅದ. ಇವತ್ತು ಅವ್ರು ತಮ್ಮ ಕುಟುಂಬದ ಉಳಿವಿಗಾಗಿ ಇವತ್ತು ಅದು ನಾವು ಎದುರಿಸ್ತೀವಪ್ಪ. ಮೊದಲು ಬರುವಂಥದ್ದು ಎಲೆಕ್ಷನ್ ಈ ಹುಕ್ಕೇರಿದು, ಈ ಹುಕ್ಕೇರಿ ಸಹಕಾರ ಸಂಘದ ವಿದ್ಯುತ್ತಿದ್ದು, ಅದರಲ್ಲೇ ನಾವು ಉಳಿಸ್ಕೊಳ್ತೀವಿ ಅದನ್ನು ಅಂತ ಅವರು ಛಲದಲ್ಲಿ ಬೆಳೀತಿದ್ದಾರೆ. ಜೊತೆಗೆ ಈಗ ನಾನು ಹೇಳಿದರೆ ಈಗಾಗಲೇ ಲಕ್ಷ್ಮಣ್ ಸವದಿ ಅವರು ಎಂಟ್ರಿ ಆಗ್ತಾಯಿದ್ದಾರೆ. ಯಾಕಂದರೆ ಅವರು ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅದ. ಬಿ ಜೆ ಪಿಗೆ ಹೋದರೂ ಅಲ್ಲೂ ಕಷ್ಟ ಅದ, ಕಾಂಗ್ರೆಸ್ನಲ್ಲೂ ಈ ರೀತಿ ಅದ. ಎಲ್ಲ ಕಡೆ ಇವರು ಜಾರಕಿಹೊಳಿ ಸಹೋದರರು ಇದ್ದೇ ಇದ್ದಾರೆ. ಈಗ ಅಲ್ಲಿ ಗೊತ್ತಿದ್ದಂಗೆ ಅಲ್ಲೂ ಅಧಿನಿ ಒಳಗೂ ಇವರ ಡೆಡ್ ಏನಪ್ಪ ಕಾಂಪಿಟೇಟ್ರು ನಮ್ಮ ರಮೇಶ್ ಅವ್ರ ಮಿತ್ರನ. ಹೀಗಾಗಿ ಬಿ ಜೆ ಪಿಗೆ ಹೋದರೂ ಅವ್ರಿಗೆ ಕಷ್ಟ ತಪ್ಪಿದ್ದಲ್ಲ, ಕಾಂಗ್ರೆಸ್ ಇದ್ದರೂ ತಪ್ಪಿದ್ದಲ್ಲ. ಯಾವ ಪಕ್ಷನೂ ಅವ್ರಿಗೆ ಹೆಲ್ಪ್ ಮಾಡಿದ್ರು ಅನ್ನೋದು ಅವ್ರಿಗೂ ಕನ್ಫರ್ಮ್ ಆಗಿದೆ. ಯಾಕೆ ಇಷ್ಟೊಳಗೆ ಮಂತ್ರಿ ಪದವಿ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಅದರಲ್ಲಿ ಸಚಿವರ ಕಾರಣ ಹಾಗೆ ಹೀಗೆ ಅಂತ ವಾದ ಮಾಡ್ತಾರೆ. ನಮ್ಮ ಲಕ್ಷ್ಮಣ ಸವದಿಯವ್ರ ಬೆಂಬಲಿಗರು ಇರ್ಬೋದು, ಇಲ್ದಿನೂ ಇರ್ಬೋದು. ಯಾಕಪ್ಪ ಅಂತಂದ್ರೆ ಯಾವುದೇ ರಾಜಕೀಯ ಪಕ್ಷ ವಿಶೇಷವಾಗಿ ತನಗೆ ಏನು ಲಾಭಕ್ಕೆ ತಷ್ಟು ವಿಚಾರ ಮಾಡುತ್ತದೆ. ಅವ್ರನ್ನ ಬೆಳೆಸದಿ ಮಾಡಿದ್ರು ಸುಳ್ಳೋದೆಲ್ಲ ಹೈಲಿ ಇಂಪಾಸಿಬಲ್. ಯಾಕಂದ್ರೆ ಅವ್ರು ಬೆಳೆಯೋ ಕಸು ಅವರಲ್ಲಿ ಇರಬೇಕು. ಯಾರು ಗೆಲ್ಲು ಕುದಿರೋದಲ್ಲ ಅವ್ರು ಭಾಳ ಹಿಡ್ಕೊಂಡು ಹೋಗ್ತಾವೆ. ಇವೆಲ್ಲ ರಾಷ್ಟ್ರೀಯ ಪಕ್ಷ ಆಗಿರ್ಬೋದು, ನಮ್ಮ ರಾಜ್ಯದ ಪಕ್ಷ ಆಗಿರ್ಬೋದು. ರಾಷ್ಟ್ರೀಯ ಪಕ್ಷದ ಗೊತ್ತು ನಿಮಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್, ಇನ್ನೊಂದು ನಮ್ಮ ರಾಜ್ಯದ ಪಕ್ಷ JDS. ಯಾರೂ ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ಲಕ್ಷ್ಮಣ ಸವದಿಯವರು ಕನ್ಫರ್ಮ್ ಆಗಿದೆ. ನಾವು ಬೆಳಗಾವಿ ಜಿಲ್ಲೆ ಮೇಲೆ ಹೇಳ್ತೀವನ್ನ ಜಾರಕಿಹೊಳಿ ಪೂರ್ತಿ ಬಿಟ್ಟು ಕೊಟ್ಟರೆ ನಮ್ಮ ರಾಜಕೀಯ ಅಸ್ತಿತ್ವ ಉಳಿದಿಲ್ಲ. ಮಂತ್ರಿ ಪದವಿ ಸಿಗ್ತದೆ ಬಿಡ್ತದೆ ಸೆಕೆಂಡ್ರಿ. ನಾವು ಇದರಲ್ಲೇ ನಮ್ಮ ಶಕ್ತಿ ತೋರಿಸಿ ಬೆಳಗಾವಿ ರಾಜಕೀಯ ನಮ್ಮ ಕೈ ಇಟ್ಕೋಬೇಕಂತೇಳಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮೂಲಕ ಡಿ ಕೆ ಶಿ ಅವರು ಸಹಿತ ಇವತ್ತು ಅವರಿಗೆ ಮುಖ್ಯಮಂತ್ರಿ ಪದವಿಯ ಸ್ಥಾನಕ್ಕೆ ಕಾಂಪಿಟೇಷನ್ ಜೋರದ. ಇದಕ್ಕಾಗಿ ಅವರು ಇವತ್ತು ಏನಾದರೂ ಮಾಡಲೇಬೇಕಪ್ಪ. ಮುಖ್ಯ ಕಾರಣ ಯಾರು? ಸಿದ್ದರಾಮಯ್ಯ ಈ ರೀತಿಯಾಗಿ ನಮ್ಮ ಎದುರ ನಿಲ್ಲೋದ ಕಾರಣ ಸತೀಶ್ ಅವರು ಅವ್ರ ಕನ್ಫರ್ಮೇಷನ್ ಅದ. ಹೀಗಾಗಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಮಗ ಮೃಣಾಲ್ ಮೂಲಕ ಮತ್ತು ಜೊತೆಗೆ ಲಕ್ಷ್ಮಣ ಸವದಿ ಅವರು, ಕಾಗೆ ಅವರು ಇವನು ತಮ್ಮದೇ ಒಂದೊಂದು ಬೆಲ್ಟ್ ಮಾಡಿಕೊಂಡ ಇನ್ನಷ್ಟು ಗಟ್ಟಿಗೆ ತಮ್ಮ ವ್ಯಕ್ತಿತ್ವವನ್ನು ತಮ್ಮ ಕಬ್ಜೆಗೆ BDCC ಬ್ಯಾಂಕನ್ನು ತಗೊಳ್ಳೇಬೇಕು ಅನ್ನೋಂಥ ಹಠಕ್ಕೆ ಇಳಿದಾರೆ ಅಂತೇಳಿ ಅಗದಿ ಖಡಕ್ ಸುದ್ದಿಗಳು ಬರ್ತಾ ಇದ್ದಾವೆ. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಲಿಂಗಾಯತ್ ಕಮ್ಯುನಿಟಿಯಲ್ಲೂ ಸಹಿತ ನಿಧಾನಕ್ಕೆ ಹೌದಪ್ಪ ನಾವು ಬಿಟ್ಟು ನಮ್ಮ ಹಿಡಿದು ತಪ್ಪು ಹೋಗ್ಬಿಡ್ತೀವಿ ಅನ್ನೋಂಥದ್ದು. ಹೌದು, ಒಪ್ಪುವಂಥ ಮಾತನ ಇಲ್ಲಂತಲ್ಲ. ಸತೀಶ್ ಅವರು ಲಿಂಗಾಯತರಲ್ಲಿ ಅನೇಕ ಜನರನ್ನು ನಮ್ಮ ಒಂದು ಪ್ರೀತಿ ವಿಶ್ವಾಸದ ಗೆದ್ದಿದ್ದಾರೆ, ಮನಸ್ಸು ಗೆದ್ದಿದ್ದಾರೆ. ಇನ್ನು ಕೆಲವೊಂದು ರೀತಿಯಿಂದ ಯಾವುದೋ ಸಾಮ ಇರ್ಬೋದು, ದಾನ ಇರ್ಬೋದು, ದಂಡ ಇರ್ಬೋದು, ಬೇದ ಇರ್ಬೋದು, ಯಾವುದೇ ರೂಪದಿಂದ ಒಂದು ಉಪಯೋಗ ಮಾಡಿಕೊಂಡು ಇಲ್ಲಿಯೇ ಅನೇಕ ಲಿಂಗಾಯತ್ ಲೀಡರ್ಗಳನ್ನು ಸಹಿತ ತಮ್ಮ ಸುಪರ್ದಿ ತೆಗೆದುಕೊಂಡಿದ್ದಾರೆ. ಮತ್ತು ಯಾಕಂದರೆ ಅವರು ಬೇಕಾಗ್ತದಿಲ್ಲ ಅಂತಲ್ಲ, ಹಾಗಂತೇಳಿ ಅವ್ರ ಮೇಲೆ ನಿಂತಿಲ್ಲ. ಅವರು ಇಲ್ಲೇ ಅಹಿಂದ ಸಂಘಟನೆಗಳು ಇದ್ದಾರೆ. ಇವತ್ತು ಉಪ್ಪಾರ ಸಮಾಜ ಆಗಿರ್ಬೋದು, ಕೃಷಿ ರಂಗದಲ್ಲಿ ಇರುತ್ತಿರುವಂಥವ್ರು, ಉಪ್ಪಾರ ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ಕುರುಬ ಸಮಾಜದವ್ರು ಇರ್ಬೋದು, ಹಿಂದುಳಿದ ಸಮಾಜದವ್ರು ಇರ್ಬೋದು, ದಲಿತರು ಸ್ವಲ್ಪ ಕಡಿಮೆ ಇರ್ಬೋದು ಭೂಮಿ ಅವ್ರದ್ದು, ಅವರು ಇದ್ದಾರೆ. ಮುಸ್ಲಿಮ್ಸ್ ಅನ್ನೋದಕ್ಕೆ ಒಂದಷ್ಟು ಭೂಮಿಗಳು ಅಲ್ಲೆಲ್ಲಿ ಇದ್ದಾವೆ. ಇವೆಲ್ಲರೂ ಇಟ್ಕೊಂಡು ಇವರು ಪ್ರಯತ್ನ ನಡೆಸಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಇದು ಯಾವ ರೂಪ ಪಡಿಬೋದಪ್ಪ ಬೆಳಗಾವಿದು ಅಂತ ಲಕ್ಷ್ಮಣ ಸವದಿ ಅವ್ರ ಹಿಂದೂ ಈಗಾಗಲೇ ಹಿಂದಿದ್ದು ನಿಮಗೆ ಚರ್ಚೆ ವಿಷಯದಲ್ಲಿ ಹೇಳಿದಾಗ ಈ ಒಂದು ಬೆಳಗಾವಿ ಮತ್ತು ಬಾಗಲಕೋಟೆ ಎರಡೂ ಜಿಲ್ಲೆಗಳಲ್ಲೇ ಅದರಲ್ಲೂ ಕೃಷಿ ಏನು ಪ್ರಾಥಮಿಕ ಕೃಷಿ ಪತ್ತಿನ PKPS ಏನು ಸದಸ್ಯರಿದ್ದಾರೆ, ರೈತರಿದ್ದಾರೆ, ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರು ಸ್ವತಃ ಅವರು ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ನಿಮಗೆ ಗೊತ್ತಿದೆ ಸಹಕಾರ ಸಂಘದಲ್ಲೇ ಸಾಕಷ್ಟು ಮಾಡ್ಕೊಂಡಿದ್ದಾರೆ. ಇವೆಲ್ಲ ನೆಲೆಗಟ್ಟಿನಲ್ಲ ಇದು ನಿಧಾನ. ಮತ್ತು ಜೊತೆಗೆ ಜೊಲ್ಲೆಯವರು ಎಲ್ಲಿವರೆಗೆ ನಿಲ್ತಾರೆ ಅನ್ನೋದು. ಯಾಕಂದರೆ ಈಗಾಗಲೇ ಕಣೇರಿ ಮಠದಲ್ಲಿ ನಡೆದಿದ್ದು ಡಿಸ್ಕಷನ್ ಸತ್ಯನ ಅದೇನು ಸುಳ್ಳಲ್ಲ ಅನ್ನುವಂಥ ಅಲ್ಲಿ ಮತ್ತು ಬೇರೆ ಬೇರೆ ಭಾಗವಹಿಸೋ ಬಂದು ತಮ್ಮ ವರದಿ ಒಪ್ಪಿಸ್ತಾ ಇದ್ರೆ ಇದು ನಮ್ಮ ಸತೀಶ್ ಅವ್ರಿಗೆ ಗೊತ್ತಿದ್ದ ವಿಷಯ ಇದೆ, ಅಥವಾ ಅವ್ರ ಫ್ಯಾಮಿಲಿಗೆ ಗೊತ್ತಿದ್ದ ವಿಷಯ ಇದೆ. ಗೊತ್ತಿದ್ದು ಅವ್ರು ಹೋರಾಟ ಮಾಡ್ತಾಯಿದ್ದಾರೆ. ಮತ್ತು ಅದರಲ್ಲೂ ಒಂದು ಮಾತಿನಲ್ಲಿ ಮಾತಾಡ್ತಾರೆ, ಇದೆಲ್ಲ ನಮಗೆ ಸಂಬಂಧಿಸಿದಲ್ಲಪ್ಪ, ನಾವು ಸುಮ್ಮನೆ ಇದಷ್ಟೇ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾಟಕ ಮಾಡೋರು ಅಷ್ಟೇ. ನಾವು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ನಿರ್ಮಾಪಕರು, ಶಾಸಕ ಭಾಷಣ ಜಾರಕಿಹೊಳಿ ಅವರು ನಿರ್ದೇಶಕರಾಗಿದ್ದಾರೆ. ಅವರಿಬ್ಬರು ಹೆಂಗೆ ಹೇಳ್ತಾರೆ ಹಂಗೆ ನಟನೆ ಮಾಡೋರಲ್ಲಪ್ಪ ನಾವು ಅಂತ ಹೇಳ್ತಾರೆ. ಇನ್ನೂ ಅವ್ರು ಅಖಾಡಕ್ಕೆ ಇಳಿದಿಲ್ಲ, ಇಳಿದ ಬಗ್ಗೆ ಹೇಳ್ತಾರೆ ಮಾಡ್ತೀವಿ ನಾವು ಅಂತ ಹೇಳ್ತಾನೆ ನಿಧಾನಕ್ಕೆ ಇವರು ಸಹಿತ ಈ ಒಂದು DCC ಬ್ಯಾಂಕಿನ ಕಬ್ಜೆ ತೊಗೊಳ್ಬೇಕಂತ ಪ್ರಯತ್ನ ನಡೆಸ್ಯಾರ. ಒಟ್ಟಾರೆಯಾಗಿ ಈ ಎಲ್ಲ ಚಿತ್ರ ನೋಡಿದಾಗ ಲಕ್ಷ್ಮಣ ಸವದಿ ಅವರು ಬೆನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅದ್ರ ಹಿಂದೆ DKC ಅವರು
ಇಲ್ಲಿ ಬೆಳಗಾವಿ ರಾಜ್ಯದಲ್ಲಿ ಕೈ ಆಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಸಿದ್ದರಾಮಯ್ಯರ ಹಿಡಿತಕ್ಕೆ ತರಬೇಕಾಗಿದ್ರೆ ಸತೀಶ್ ಅವ್ರನ್ನ ಇಲ್ಲಿ ಬೆಳಗಾವಿ ಕ್ಷೇತ್ರಕ್ಕೆ ಸೀಮಿತ ಮಾಡಿ ಬೆಳಗಾವಿಯ ಕ್ಷೇತ್ರ ತಮ್ಮ ಸುಪರಿ ತೆಗೆದುಕೊಂಡ ತಮ್ಮವ್ರ ಮೂಲಕ ಒಂದು ರಾಜಕೀಯ ಮಾಡಬೇಕು ಅನ್ನೋದು ಡಿ ಕೆ ಶಿ ಅವ್ರ ತಂತ್ರದ. ಅದಕ್ಕೆ ಇವರು ಪ್ರತಿತಂತ್ರ ಮಾಡ್ತಾ ಇದ್ದಾರೆ. ಇವರೇನು ಸಾಮಾನ್ಯರಿರಲ್ಲ. ನೋಡೋರು ಯಾರು ದಿಗ್ಗಜ ಥರ ಗೆಲ್ತಾರೆ ಅಂತೇಳಿ. ಯಾಕಂದ್ರೆ ಡಿ ಕೆ ಶಿ ಅವರಿಗೆ ಮುಖ್ಯಮಂತ್ರಿ ಆಗೋ ಹಂಬಲ, ಅದೇ ಕಾರಣ ನಮ್ಮ ಸತೀಶ್ ಅವರಿಗೂ ಅದು ಬಿಡಬಾರದು ಅನ್ನೋ ಹಂಬಲ. 2022 ಏನಾಗ್ತದೆ ಆಗಲಿ ಅಂತ ಅವ್ರದ್ದು ಹಂಬಲ. ಅದ್ರ ಜೊತೆಗೆ ಅವೆಲ್ಲ ಆಗ್ಬೇಕಾದ್ರೆ ಬೇಸ್ ಬೆಳಗಾವಿ ಜಿಲ್ಲೆ ಅದನ್ನು ಹಿಡ್ಕೊಳ್ಳೋ ಸಲುವಾಗಿ ಅದರ ಬೇಸ್ DCC ಬ್ಯಾಂಕ್. ಯಾಕಂದರೆ ಹೆಚ್ಚು ರೈತರು ಇರೋರೆಲ್ಲ, ರೈತರು ಎಲ್ಲ ಸಮುದಾಯದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಹೀಗಾಗಿ ಅವರು ತಮ್ಮ ಸುಪರಿ ತೊಗೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ಯಾರು ಯಶಸ್ವಿ ಆಗ್ಬೋದು? ನಮ್ಮ ಲಕ್ಷ್ಮಣ ಸವದಿನ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ ಅವರಿಬ್ಬರು ಒಂದಾಗ್ತಾಯಿದ್ದಾರೆ. ಜೊತೆಗೆ ಕತ್ತಿಯವರು ಕೊಡ್ತಾ ಇದ್ದಾರೆ ಸುದ್ದಿದ ಅವ್ರ ಜೊತೆಗೆ. ಇವರೆಲ್ಲ ಕುಡ್ಕೊಂಡು ಏನೋ ಒಂದು ಪ್ಯಾನಲ್ ಒಂದೆಲ್ಲ ಒಂದು ಸುದ್ದಿಗಳು ಬರ್ತಾಯಿದ್ದಾವೆ. ಇದು ನಿಜನೋ ಸುಳ್ಳು ಕಾಲು ಹೇಳ್ಬೇಕಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆ.